ನಿಮ್ಮ ಹೆಸರು? ನಸ್ರುಲ್ಲಾ ಅಂತ್ರಿ. ಈಗ ಎಲೆಕ್ಷನ್ದು ಒಂದು ಹಂತಕ್ಕೆ ಎಲ್ಲ ಕ್ಲಿಯರ್ ಆಗಿದೆ, ಇಬ್ಬರೇ ಇದ್ದಾರೆ ಈಗ ಕಣದಲ್ಲಿ, ಇನ್ನು ಉಳಿದಂತೆ ಪಕ್ಷೇತರರಾಗಿ ನಿಂತಿರೋರು ಇದ್ದಾರೆ. ಏನಾಗ್ತಿದೆ ನಿಮ್ಮ ಏರಿಯಾದಲ್ಲಿ ಈಗ? ನಮ್ಮ ಏರಿಯಾದಲ್ಲಿ ಎಲ್ಲರದು ಮೈಂಡ್ ಕನ್ಫ್ಯೂಸ್ ಆಗಿದೆ, ಏನು ಮಾಡಬೇಕು ಏನಂತ ಇನ್ನೊಬ್ರನ್ನ ಇದು ಮಾಡಿಕೊಂಡು ಅದೇ ಆಗಿರೋದು. ಒಬ್ಬೊಬ್ರು ಮಾತು ಏನಿದೆ ಅಂದರೆ ಸಾದಿಕ್ ಪಲ್ವಾನ್ ಅವರಿಗೆ ಎಲ್ಲರೂ ನಂಬಿದ್ರು, ಹೌದು ಎಲ್ಲರೂ ನಂಬಿದ್ರು ಮತ್ತು ಅಲ್ಲಿಂದ ಅವ್ರು ಕಳಿಸಿದ್ದಾರೆ. ಯಾರು ಮಲ್ಲಣ್ಣವರು ಕಳಿಸಿದ್ದಾರೆ. 2 ಸತಿ ಮೀಟಿಂಗ್ ಆಗೈತೆ ಇದು. ಒಂದು ಸತಿ ಮನೆಯಲ್ಲಿ ಆಗಿದೆ ಮತ್ತು ಇನ್ನೊಂದು ಸಲ ಕರ್ಕೊಂಡು ಹೋಗಿ ಅವರಿಗೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಲೀಂ ಅವರು ಎಲ್ಲರೂ ಬಂದು ಮಾತಾಡಿ ಏನೋ ಪೋಸ್ಟ್ ಬಗ್ಗೆ ಮಾತಾಡಿದಾರಂತೆ. ನಿಮಗೆ ದೃಢ ಪೋಸ್ಟ್ ಕೊಡ್ತೀವಿ 6 ತಿಂಗಳ ತನಕ, ನಿಮಗೆ ಲಾಲ್ ಬತ್ತಿ ಜಿಪ್ ಬರ್ತೈತಿ, ನೀವು ಅದರಲ್ಲಿ ಹೋರಾಡ್ಬೋದು, ಅದು ಇದು ಅಂತ ಹೇಳಿದ್ದಾರೆ. ಮತ್ತು ಸಾದಿಕ್ ಪಲ್ವಾನ್ ಎಲ್ಲರೂ ಸಾದಿಕ್ ಪಲ್ವಾನ್ ಸಾಹೇಬ್ರು ಅದಾರಲ್ಲ, ಅವರು ಬೇಡಾನೆ ಅಂದಿದ್ರು. ಏನಾಯಿತು ಅಂದರೆ ಮತ್ತು ಸಿದ್ದರಾಮಯ್ಯ ಅವರು ಅದಾರಲ್ಲ, ಸಿದ್ದರಾಮಯ್ಯರು ಅವರಿಗೆ ಅವ್ರೇನು ಹೇಳಿದ್ರು, ಅವರಿಗೆ 2028ರಲ್ಲಿ ಕನ್ಫರ್ಮ್ ನಿಮಗೆ ಸೀಟು ಅಂತ ಹೇಳಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅದಾರಲ್ಲ, ಅವರು ಹೇಳಿದ್ದಾರೆ. ಎಲ್ಲರೂ ಜನಸಂಖ್ಯೆ ಸೇರಿ ನಮ್ಮದು ಮುಸ್ಲಿಂ ಪ್ರಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ, ನಮಗೆ ಯಾರ್ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ, ಅವರಿಗೆಲ್ಲರಿಗೆ ಕೇಳಿ ನಾವು ಮಾತಾಡ್ತೀನಿ ಅಂತ ಹೇಳಿದರು ಅವರು. ಮತ್ತು ಏನೇನಾಗಿದೆ ಅಂತ ಗೊತ್ತಿಲ್ಲ. ಆದರೆ ನಿಮ್ಗೊಂದು ಎಲ್ರಿಗೂ ಒಂದು ನಿರೀಕ್ಷೆ ಇತ್ತು, ಅಟ್ಲೀಸ್ಟ್ ಸಾದಿಕ್ ಅವರು ಇದ್ರೆ ಅವ್ರಿಗಾದ್ರೂ ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ರೆ. ಖಂಡಿತವಾಗೂ ಮಾಡ್ತಿದ್ರಿ, ಯಾಕೆ ಮಾಡಲ್ಲ? ಎಷ್ಟು 30 ವರ್ಷದಿಂದ ಕಾಂಗ್ರೆಸ್ಸಿಗೆ ಮಾಡ್ಕೊಂಡ್ ಬಂದಿದ್ವಿ, 30 ವರ್ಷದಿಂದ ಮಾಡ್ಕೊಂಡ್ ಬರಕತ್ತೀವಿ. ಅಜ್ಜ 6 ಸಲ ಗೆಲ್ಲಿದ್ದಾರೆ ಇಲ್ಲಿ. ಈಗ ಒಂದ್ಸಲಿ ಚಾನ್ಸ್ ಸಿಕ್ಕಿತ್ತು, ಕೊಳ್ಳಿಲ್ಲ ಸೀಟು. ಈಗ ಅವರಿಗೆ ಅವಕಾಶ ಸಿಕ್ಕಿತ್ತು, ಇಂಡಿಪೆಂಡೆಂಟ್ ಏನಾರು ಹಾಕಿದ್ರು ಸೀಟು, ಅದಕ್ಕೆ ಸಪೋರ್ಟ್ ಮಾಡ್ತಿದ್ವಿ ನಾವು. ಅದರಲ್ಲಿ ಮತ್ತು ಅವರು ಪಲ್ಟಿ ಹೊಡೆದಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಏನು ಮಾಡಬೇಕು? ನಮಗೆ ಯಾರು ಇಷ್ಟಪಟ್ಟು ನಾವು ಯಾರಿಗೆ ಇಷ್ಟಪಡ್ತೀವೋ ಅವ್ರಿಗೆ ಓಟ್ ಹಾಕ್ತೀವಿ, ಇವರಿಗೆ ಅವರಿಗೆ ಅಂತ ಹೇಳಲ್ಲ. ಅಲ್ಲ, ನಿಮಗೆ ಕೊನೆ ಪಕ್ಷ ಇಲ್ಲಿ ಕೆಲಸಗಳಾಗೋದು ತುಂಬ ಇದಾವೆ. ಯಾರಾದರೂ ಗೆಲ್ಲಿ ಯಾರಾದರೂ ಗೆಲ್ಸ್ಕೊಳ್ರಿ, ನೀವು ಇಲ್ಲಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು ಜಾಸ್ತಿ ಇದೆ. ಹೆರಿಗೆ ಆಸ್ಪತ್ರೆ ಇರ್ಬೋದು, ಈ ನಿಮಗೆ ಇಲ್ಲಿನ ಸರ್ಕಾರಿ ಶಾಲೆಗಳೇನು ತುಂಬ ಚೆನ್ನಾಗೇನಿಲ್ಲ, ಅವನ್ನು ರೆಡಿ ಮಾಡಿಸ್ಕೋಬೇಕಾಗುತ್ತೆ ನೀವೆಲ್ಲ. ಸರ್, ಶಾಲೆ ಎಲ್ಲ ಇದೆ, ಹಾಸ್ಪಿಟ್ಲಿನೂ ಇದೆ, ಹಾಸ್ಪಿಟ್ಲ್ ಇದೆ, ಹೆರಿಗೆ ಮಾಡೋರಿಲ್ಲ. ಇದೇ ಹಾಸ್ಪಿಟ್ಲ್ ಇದೆ, ಹೆರಿಗೆ ಮಾಡೋರು ಯಾರು ಇಲ್ಲ. 10-15 ಸಾವಿರ ಜನ ಇರ್ತಾರೆ, ಅವ್ರಿಗೆ ಎಷ್ಟು ಜನ ಇರ್ಬೇಕಿತ್ತು ಗೊತ್ತಾ? ಸರ್, ನಾನು 6 ಸಲ ಗೆಲ್ಸಿದೀವಿ ಇಲ್ಲಿ, ಏನು ಕೆಲಸ ಮಾಡ್ಲಿಲ್ಲ ಅವರು. ಏನೈತಿ ಹೇಳ್ರಿ ನೀವೇ ಕೆಲಸ ಮಾಡೋದು? ಏನ್ ಮಾಡಿದಾರ ಅವರು? ನಮಗೆ ಕಂಡ್ಬೇಕಂದ್ರೆ ಏನಾರ ಒಂದು ಆಸ್ಪತ್ರೆ ಮಾಡಿದಾರ, ಕಾಲೇಜ್ ಮಾಡಿದಾರ? ಎಲ್ಲ ಆ ಕಡೆನೇ ಮಾಡಿರೋದು ಅವರು. ಈ ಕಡೆ 30 ವರ್ಷದಿಂದ ಸ್ಲಮ್ ಇದ್ದಿರೋದು, ಈಗಲೂ ಸ್ಲಮ್ಮೇ ಐತಿ. ಮತ್ತಿದು ಶಾದಿ ಮೇಲೆ ಅಂತ ಜಿಮ್ ಇತ್ತು, ಕಡೆ ಬಾರಿ ಹೇಳಿದ್ರು ಅವರು, ಇದು ಮಾಡಿಸ್ತೀವಿ ನಾವು, ಶಾದಿ ಮೇಲೆ ಮಾಡಿಸ್ತೀವಿ, ಅದರಲ್ಲಿ ಜಿಮ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಎಲ್ಲ ತೆಗ್ದು ಫೀಲ್ಡ್ ಮಾಡಿದ್ದಾರೆ. ಇದೇ ಕೆಲಸ ಮಾಡಿರೋದು ಅವರು, ಫೀಲ್ಡ್ ಮಾಡಿದಾರಲ್ಲ, ಇದೇ ಕೆಲಸ. ಕ್ರಿಕೆಟ್ ಆಡಕ್ಕೆ ಮಾಡಿದಾರ, ಏನು ಇದು ಅಂಗಡಿ ಹಾಕಕ್ಕೆ ಮಾಡಿದಾರ ಗೊತ್ತಿಲ್ಲ ನಮಗೆ. ಫೀಲ್ಡ್ ಮಾಡಿದ್ದಾರೆ, ಏನು ಕೆಲಸ ಮಾಡಿಲ್ಲ. ಒಂದು ಬಾರಿ ಏನು ಮಾಡ್ತಾರೆ ಅವರಿಗೆ ಗೊತ್ತು. ಮುಂದಿನ ಸಲ ಮತ್ತು ಸೀಟ್ ಯಾರೂ ಕೊಡಲ್ಲ ಅವರು. SS ಮನಿಗೇನೆ ಸೀಟ್ ಅದು. ಮುಸ್ಲಿಮ್ಸ್ ಮಾತು, ಇವ್ರಿಗೆ ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ ಅಂತ. ಖಂಡಿತವಾಗೂ ಯಾರಿಗೆ ಕೊಡಲ್ಲ ಅವರು. ನೋಡಿ, ಸಪೋರ್ಟ್ ಮಾಡೋರು ಹೆಂಗೆ ಮಾಡ್ತಾರೆ ಎಲ್ಲ ಅವರಿಗೆ ಬಿಟ್ಟಿರೋದು. ಅಲ್ಲ, ಯಾಕಂದರೆ 30-40 ವರ್ಷದಿಂದ ಒಬ್ಬರನ್ನೇ ಗೆಲ್ಸ್ಕೊಂಬಂದ್ಬಿಟ್ಟಿದ್ದೀರಿ, ಒಬ್ಬರಿಗೆ ಆಗ್ತಿದೆ. ಕೊನೆ ಪಕ್ಷ ನಿಮ್ಗಳಿಗೆ ಇಲ್ಲಿ ನೆಲೆ ನಿಂತಿರೋ ಜನಕ್ಕಾದ್ರೂ ಒಳ್ಳೆ ಕೆಲಸಗಳಾಗಲಿಲ್ಲ ಅಂದರೆ ನೀವೇನು ಕೊಟ್ಟು ಹಾಕ್ಬೇಕು? ಎದಕ್ಕೆ ಆಗ್ಬೇಕ್ರಿ ಒಟ್ಟು? ಅದೇ ಯೋಚನೆ ಮಾಡಕತ್ತಿರೋದು. ಇಲ್ಲಿ ಏನು ಕೆಲಸ ಆಗಿಲ್ಲ. ನೋಡಿ, ಅಲ್ಲಿ ಕಸ ಗಿಸ ನೋಡಿ ಹೆಂಗಿದೆ ನೋಡಿ ಸರ್. ಅಲ್ಲಿ ಹಿಡೀರಿ ಸರ್, ಕ್ಯಾಮ್ರಾ ಹಿಡೀರಿ, ಅಲ್ಲಿ ನೋಡಿ ಕಸ ನೋಡಿ ಹೆಂಗಿದೆ ನೋಡಿ. ಸ್ಲಮ್ ಏರಿಯಾ ಅಲ್ಲ ಇದು. ಅಣ್ಣ ಸರಿ ರೀ, ಸ್ವಲ್ಪ ತೋರಿಸ್ತಾ ಸರಿ ರೀ. ಕಾರ್ಪೊರೇಷನ್ ಅವರು ಬಂದೇನು ತೆಗಿಯೋದಂಥದ್ದು? ಕಾರ್ಪೊರೇಷನ್ ಮುಗ್ದಿದ್ದಲ್ರಿ, ಇನ್ನು ಯಾವಾಗಿಂದ ನಡೆಯಕತ್ತಿದ್ದು 6 ತಿಂಗಳ ಮೇಲೆ ಆಯ್ತದು ಕಾರ್ಪೊರೇಷನ್ ಮುಗ್ದು. ಕಾರ್ಪೊರೇಷನ್ ಎಲೆಕ್ಷನ್ ಬೇಡ, ಅಟ್ಲೀಸ್ಟ್ ಕಾರ್ಪೊರೇಷನ್ ಅವ್ರು ಬಂದವರು ತೆಗೆದಾಕ್ಬೇಕಲ್ಲ. ಅವ್ರ ಮಾಡಿಸ್ಬೇಕಾ? ಅವ್ರು ಏನು ಮಾಡಿಸಿಲ್ಲ. ಅವ್ರು ಇದು ಹಾಕ್ಸಿದಾರಲ್ಲ, ಇದು ಗೋಡಮ್ಮು ಎಲ್ಲ ಹಾಕ್ಸಿದ್ದಾರೆ.
ಅದೇ ಮಾಡಾಕತ್ತಿದ್ದಾರೆ. ಮತ್ತು ಮದ್ರಸಾ ಐತಿ ಇಲ್ಲಿ, ಮದ್ರಸಾ ಐತಿ, ಮದ್ರಸಾ ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ತನಕ ಕೊಟ್ಟಿಲ್ಲ. 5 ವರ್ಷ ಮೇಲೆ ಆಗೈತಿ, ಇನ್ನು ಕಟ್ಟಿಲ್ಲ. ಅದನ್ನು ಏನ್ ಕೆಲಸ ಮಾಡ್ತಾರೆ, ಸುಮ್ ಬರ್ತಾರೆ, ಇದು ಮಾಡ್ತೀವಿ ಅದು ಮಾಡ್ತೀವಿ, ಮಿಷಿನ್ ಕೊಡ್ತೀವಿ, ಇದು ಕೊಡ್ತೀವಿ ಅಂತ. ಯಾವ್ದಾರ ಗೌರ್ಮೆಂಟ್ ಇಂದ ಬಂದಿರವು ಮುನ್ಸಿಪಾಲಿಟಿಲಿ ಅರ್ಜಿ ಹಾಕಿರ್ತಾರ, ಎಲ್ಲರೂ ಅಪ್ಲೈ ಮಾಡಿರ್ತಾರ, ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತಾರ. ಅದೇ ಬಂದಿರೋ ಮಿಷಿನ್ ತಗೊಂಬರೋದು, ಇಲ್ಲಿ ಎಲ್ಲರಿಗೆ ಹಂಚೋದು, ಅದೇ ಕೆಲಸ ಮಾಡೋದು, ಅದರಲ್ಲಿ ಹೆಸರು ಮಾಡೋದು, ಅವೆಲ್ಲ ಮಾಡ್ತಾರೆ. ಇಲ್ಲಿ ಬಹಳ ಜನ ಓದಿರೋದವ್ರು, ಯಾರಿಗೂ ಕೆಲಸ ಏನು ಕೊಡ್ಸೋದು ಏನೂ ಇಲ್ಲ. ಮುನ್ಸಿಪಾಲಿಟಿಲಿ ಕೆಲಸ ಕೊಡ್ಸೋದು, ಮತ್ತು ಡಿಗ್ರಿ ಮಾಡ್ಯಾರು ಅದರ ಇಲ್ಲಿ ತರಗಾರ ಕೆಲ್ಸಕ್ಕೆ ಹೋಗ್ತಾರೆ. ಭಾಳ ಜನ ಹತ್ರ ಡಿಗ್ರಿ ಇದೆ. ಡಿಗ್ರಿ ಫೈನಲ್ ಕಂಪ್ಲೀಟ್ ಆಗಿರೋ ಹುಡುಗರು ಡಬಲ್ ಡಿಗ್ರಿನೂ ಮಾಡಿದ್ದಾರೆ. ಅವರಿಗೂ ಏನು ಕೆಲಸ ಇಲ್ಲ. ಟೈಲ್ಸ್ ಕೆಲಸ, ತರಗಾರ ಕೆಲಸ, ಮಂಡಕ್ಕಿ ಬಟ್ಟಿ ಕೆಲಸ ಮಾಡ್ತಾರೆ. ಏನು ಡೆವಲಪ್ಮೆಂಟೇ ಇಲ್ಲ ಇಲ್ರಿ. ಇಲ್ಲಿ ನೀವು ಸಾಯಂಕಾಲ ಅಷ್ಟೊತ್ತಿಗೆ ಬಂದಿದ್ರೆ ಲೈಟ್ ಅದಾವಲ್ಲ, ಲೈಟ್ ಹಾಕಿ 1 ವರ್ಷದ ಮೇಲೆ ಆಯ್ತು. ಬರೀ 1 ವರ್ಷ ಆಗಿರೋದು, ಲೈಟೇ ಬರಲ್ಲ. ಅದರಲ್ಲಿ ಲೈಟ್ ಒಂದ್ ಬರ್ತೈತಿ, ಒಂದ್ ಬರಲ್ಲ. ಬರೀ ಇಂಥದ್ದೇ ಕೆಲಸ ಇಲ್ಲಿ. ಅರ್ಧಂಬರ್ಧ ಕೆಲಸ, ಯಾವುದು ಪೂರ್ತಿ ಆಗಲ್ಲ ಕೆಲಸ. ಸಾಧಿಕಣ್ಣವ್ರು ಏನಾರ ನಿಂತ್ಕೊಂಡು ಮಾಡಿದಿದ್ರೆ ಅವ್ರು ಯಾರನ್ನಾರ ಕೆಲಸ ಮಾಡ್ತಿದ್ರು. ತಂಜಮಲ್ಲಿ ಇದ್ದು ಅವ್ರೊಂದು ಸ್ವಲ್ಪ ಮಾಡಿಸಿದ್ರು, ಅವ್ರ ಮೇಲೆ ನಂಬಿಕೆ ಇತ್ತು, ಅವರು ಸೀಟ್ ರಿಟರ್ನ್ ತಕ್ಕಂತಿದ್ದಾರೆ. ಈಗ ಏನು ನಿಮ್ಮ ತಲೆಯಲ್ಲಿ ಏನು ಆಲೋಚನೆ ಇಲ್ಲ ಇಂಥದ್ದೇ ಹಿಂಗೆ ಮಾಡ್ಬೇಕು ನಾವು ಎಲ್ಲ ಒಗ್ಗಟ್ಟಾಗಿ ಅಂತ? ಒಗ್ಗಟ್ಟಾಗಕ್ಕೆ ಇಲ್ಲಿ ಆಗಿಲ್ರಿ. ಯಾರು ಒಬ್ಬನು ಅಧ್ಯಕ್ಷ ಆಗ್ತಾನೆ, ಅಧ್ಯಕ್ಷ ಆಗಿ ಸಮರ್ಥಿಗೆ ಕೆಲಸ ಮಾಡ್ತಾನೆ, ಅವನ ಹಿಂದೆ ಒಂದು 4 ಜನ, ಮತ್ತು ಇವರು ಸಮರ್ಥರು ಯಾರು, ಅಪ್ಪಾಜಿನ ಯಾರು ಹೇಳಿದಾರೆ ಗೊತ್ತಿಲ್ಲ ನನಗೆ. ಭಾಳ ನೋಡಕತ್ತೀವಿ ನ್ಯೂಸಲ್ಲಿ, ಪ್ರಜಾವಾಣಿ, ಜನತಾವಾಣಿ, ಅದರಲ್ಲಿ ನೋಡಕತ್ತೀವಿ. TV9 500 ರೂಪಾಯಿ ಬಿರಿಯಾನಿ ಕೊಟ್ರೆ, 500 ರೂಪಾಯಿ ಮತ್ತು ಬಿರಿಯಾನಿ ಕೊಟ್ರೆ ಇವ್ರು ಓಟ್ ಹಾಕ್ತಾರೆ, ಅವರಿಗೆ ಏನು ಯೋಗ್ಯತೆ ಇಲ್ಲ ಅಂತ ಎಲ್ಲ ಮಾತಾಡಕತ್ತಿದ್ದಾರೆ. ಮಾತಾಡಬಾರ್ದು. ನಾವು 500 ರೂಪಾಯಿ ನಾವೇ ಭಿಕ್ಷೆ ಕೊಡ್ತೀವ್ರಿ. ಇಲ್ಲಿ 500 ರೂಪಾಯಿ ರಂಜಾನ್ ಹಬ್ಬದಲ್ಲಿ ಒಬ್ಬಂದು ಸಣ್ಣ ಮಗ ಇರ್ಲಿ ಫಿತ್ರ 125 ರೂಪಾಯಿ ತೆಗೆದುಕೊಡ್ತೀವಿ ನಾವು. ಒಂದ್ ಮನೆಯಲ್ಲಿ ಎಷ್ಟಾಯ್ತು, 10 ಜನ ಇದ್ರೆ 1,500 ರೂಪಾಯಿ ನಾವೇ ಭಿಕ್ಷೆ ಕೊಡ್ತೀವಿ. ಜಕಾತಿ ಮತ್ತು ತೆಗೆದುಕೊಡ್ತೀವಿ. ಇಲ್ಲ ಅಂದ್ರೇನು ಒಂದ್ ಮನೆಯಿಂದ 4-5 ಸಾವಿರ ರೂಪಾಯಿ ನಾವೇ ಬಡವ್ರಿಗೆ ಕೊಡ್ತೀವಿ. ನಾವು 500 ರೂಪಾಯಿ ಓಟ್ ಹಾಕ್ತೀವ? ಅದು ಒಳ್ಳೇದಾಗ್ಲಿ ಅಂತ ಓಟ್ ಹಾಕ್ತಿವಿ. ಏನು ಒಳ್ಳೇದು ಮಾಡಂಗಿಲ್ಲ ಇಲ್ಲಿ. ಕೇಳೋರು ಮಾಡೋರು ಯಾರು ಇಲ್ಲ. ಬರೀ ಎಲೆಕ್ಷನ್ ಬಂದಾಗ ಬರ್ತಾರೆ, ವೈಟ್ ಶರ್ಟ್ ಹಾಕೊಂಡ್ ಬರ್ತಾರೆ, ಮಾತಾಡೋದು ಅಷ್ಟೇ. ಇದು ಮಾಡ್ತೀವಿ ಅದು ಮಾಡ್ತೀವಿ. ಕಟ್ಸಿದ್ರು ಆಸ್ಪತ್ರೆ ಇಲ್ಲಿ ಮುಂದ್ಗಡೆ ಇತ್ತು, ಹಿಂದ್ಗಡೆ ಕಟ್ಸಿ ಅಲ್ಲಿ ಮಲ್ಲಮ್ ಹಚ್ಚೋದು, ಟ್ಯಾಬ್ಲೆಟ್ ಕೊಡೋದು ಅಷ್ಟೇ ಮಾಡೋದು. ಎಷ್ಟು ದೊಡ್ಡದಿದೆ ಆಸ್ಪತ್ರೆ. ಡಾಕ್ಟರ್ ಯಾರು ಇಲ್ಲ. ಒಬ್ಬಳಿಗೆ ಒಂದು ಮೇಡಮ್ ಇರ್ತಾಳೆ ಅಷ್ಟೇ, ಮತ್ತೆ ಯಾರು ಇಲ್ಲ ಅಲ್ಲಿ. ಹೆರಿಗೆ ಮಾಡೋರು ಇಲ್ಲ. ಹೆರಿಗೆ ಮಾಡ್ಬೇಕಂದ್ರೆ ಇಲ್ಲಿಂದ 4-5 ಕಿಲೋಮೀಟರ್ ಹೋಗ್ಬೇಕು. ಸುಮಾರು 4-5 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿ ಹೋಗೋ ದಾರಿಯಲ್ಲಿ ಏನಾರು ಆಗಿದ್ರೆ ಯಾರು ರಾತ್ರಿ ಅಷ್ಟೊತ್ತಿಗೆ ಇರ್ತಿದ್ರಿ. ರಾತ್ರಿ ಯಾರು ಆಟೋ ಇರಲ್ಲ ಇಲ್ಲಿ. ಹೆರಿಗೆ ಆಗದೆ ಜಾಸ್ತಿ ರಾತ್ರಿ 3 ಗಂಟೆ 4 ಗಂಟೆ ಸುಮಾರು. ಎಲ್ಲಿ ಸಿಗ್ತಾವ ಆಟೋ? ಎಲ್ಲ ಹೇಳೋ ಮಾತು ಏನು ಕೆಲಸ ಮಾಡಲ್ಲ ಇಲ್ಲಿ. ಕೆಲಸ ಮಾಡಿದ್ರೆ ಎಲ್ಲರಿಗೂ ಕಾಣ್ತಿದ್ದು. ಇದ್ದಿರೋವು ಹೊಡಿತಾರೆ, ಮಾಡಂಗಿಲ್ಲ. ಮಾಡಿರೋವು ಅದ್ರಾಗೆ ಯಾರು ಇರಂಗಿಲ್ಲ. ಆಸ್ಪತ್ರೆ ಮಾಡಿದರೆ ಅದರಲ್ಲಿ ಯಾರು ಇಲ್ಲ. ಹೆರಿಗೆ ಮಾಡೋರು ಇಲ್ಲ, ಯಾರು ಇಲ್ಲ.